ನನ್ನ ಮಗಳು. ನಮ್ಗೆ ಕೈ ಸಿಗ್ತಾನೆ ಇರ್ಲಿಲ್ಲ ಅಂತ ಹೇಳ್ಬಹುದು. ಆ ರೀತಿ ಆಗ್ಬಿಟ್ಟಿತ್ತು. ಮಾತ್ರ ಮಗುನ ಕೇರ್ಫುಲ್ ಆಗಿ ನೋಡ್ಕೊಂಡಿಲ್ಲ, ಕೇರ್ಲೆಸ್ ಮಾಡ್ಬಿಟ್ಟಿದ್ದಾಳೆ ಅಂತ. ಅಂದ್ರೆ ನಾವು ಅಷ್ಟು ತಣ್ಣೀರ್ ಹಾಕ್ತಾ ಇದ್ರು, ಬಟ್ಟೆ ತಗೊಂಡ್ ಒರೆಸ್ತಾ ಇದ್ರು, AC ಆನ್ ಮಾಡಿದ್ರು ಅವಳು ಅಳ್ತಾನೂ ಇರ್ಲಿಲ್ಲ, ರಿಯಾಕ್ಟ್ ಮಾಡ್ತಾನೂ ಇರ್ಲಿಲ್ಲ. ಹಾಯ್ ಗೈಸ್, ಎಲ್ರು ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ, ನೀವೇ ಕೂಡ ತಮಿಳಿನಲ್ಲಿ ನೋಡಿರ್ತೀರಾ ಏನು ಅಂತ ಹೇಳ್ಬಿಟ್ಟು. ಸೊ ಈ ವ್ಲಾಗ್ನ ನಾನು ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ. ಸೊ ನನ್ನ ರೀತಿ ಯಾರು ತಪ್ಪು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಅಷ್ಟೇನೆ. ಸೊ ಇವಾಗ ನಾನು ಮಾಡಿದ ತಪ್ಪನ್ನ ನೀವು ಮಾಡೋದಿಕ್ ಹೋಗ್ಬಿಡಿ. ಅದು ನಮ್ ತಪ್ಪೋ ನನ್ನ ಡಾಕ್ಟರ್ ತಪ್ಪೋ ಒಂದು ಗೊತ್ತಾಗ್ತಾ ಇಲ್ಲ, ಇವಾಗ್ಲೂ ಗೊತ್ತಾಗ್ತಾ ಇಲ್ಲ. ಸೊ ಅಂತ ಸಿಚುಯೇಷನ್, ಅಂತ ಪರಿಸ್ಥಿತಿ ನಮ್ಮ ಶತ್ರುಗೂ ಕೂಡ ಬೇಡ ಅಂತ ನಾನು ಅನ್ಕೋತೀನಿ. ಸೊ ಏನಪ್ಪಾ ಆಯ್ತು ಅಂತ ಅಂದ್ರೆ, ಸೊ ನನ್ನ ಮಗಳಿಗೆ ತುಂಬಾ ಅಂದ್ರೆ ಹಬ್ಬ ಮಾಡ್ಬೇಕು, ಹಬ್ಬದ್ದು ಯುಗಾದಿ ಹಬ್ಬ ಮಾಡ್ಬೇಕು ಅಂತ ಅನ್ಕೊಂಡಿದ್ದು. ಬಟ್ ಪಾಪುಗೆ ಈ ರೀತಿ ಆಯ್ತು, ಏನು ಮಾಡೋದಿಕ್ಕಾಗಲ್ಲ. ಸದ್ಯ ಇನ್ನೊಂದು ಏನು ಖುಷಿ ಅಂತ ಅಂದ್ರೆ, ಅವಳು ಹುಷಾರಾಗಿ ಬಂದಿದ್ದಾಳೆ. ಮತ್ತೆ ಇವಾಗ ಯುಗಾದಿ ಹಬ್ಬ ನಮ್ಗೆ 9ನೇ ತಾರೀಕಿತ್ತು ಯುಗಾದಿ ಹಬ್ಬ. ಬಟ್ ಇವಳಿಗೆ ಹುಷಾರಿಲ್ದಂಗ ಆಗಿದ್ದು 17ನೇ ತಾರೀಕು ಮಂಗಳವಾರ. ಇವಳಿಗೆ ಮಧ್ಯಾಹ್ನ ಇಂದ ಸ್ವಲ್ಪ ವಾಮಿಟ್ ತರ ಸ್ಟಾರ್ಟ್ ಆಯ್ತು. ವಾಮಿಟ್ ತರ ಆಯ್ತು ಅಂತ ಹೇಳ್ಬಿಟ್ಟು ನಾವು ಅಂದ್ರೆ ಪೀಡಿಯಾಟ್ರಿಕ್ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ ಅಂದ್ಬಿಟ್ಟು ವಿಚಾರಿಸ್ತು. ಬಟ್ ಅವರು ಇವಾಗ ಕ್ಲೋಸ್ ಆಗಿದೆ, ಇನ್ನ ಈವ್ನಿಂಗ್ ಇಲ್ಲಾಂದ್ರೆ ನಾಳೆ ಅಂತ ಹೇಳ್ಬಿಟ್ರು. ಸೊ ಇವಳಿಗೆ ವಾಮಿಟ್ ಜಾಸ್ತಿ ಆಗ್ಬಿಟ್ರೆ ಏನ್ ಮಾಡೋದು ಅನ್ನೋ ಉದ್ದೇಶಕ್ಕೆ ಆ ರೀತಿ ಯೋಚನೆ ಮಾಡ್ಕೊಂಡು ಮಾಮೂಲಿ ನಾವು ನಾರ್ಮಲ್ ಚೆಕಪ್ಗೆ ಅಂತ ಹೋಗ್ತೀವಲ್ಲ, ನಾರ್ಮಲ್ ಡಾಕ್ಟ್ರು, ಸೊ ಅಲ್ಲಿ ಹೋಗಿದ್ದು. ಅಂದ್ರೆ ಅವ್ರು ಪೀಡಿಯಾಟ್ರಿಕ್ ಅಲ್ಲ, ಮಕ್ಳನ್ನ ನೋಡಲ್ಲ, ಮಾಮೂಲಿ ಕಾಮನ್ ಆಗಿ ಎಲ್ರು ನೋಡ್ತಾರೆ. ಅಲ್ಲಿಗೆ ಹೋಗಿ ಕರ್ಕೊಂಡು ಹೋಗಿದ್ದು. ಅಂದ್ರೆ ಇವಾಗ ಜಾಸ್ತಿ ನೈಟ್ ಹೊತ್ತು ವಾಮಿಟಿಂಗ್ ಆಗ್ಬಿಟ್ರೆ ಅಂದ್ರೆ ನಾವೇನೋ ತಡ್ಕೋತೀವಿ, ಬಟ್ ಮಗುಗೆ ಜಾಸ್ತಿ ನೈಟ್ ಹೊತ್ತು ವಾಮಿಟಿಂಗ್ ಆದ್ರೆ ಅವಳ ಕೈಲಿ ತಡೆಯೋದಿಕ್ ಆಗಲ್ಲ. ಏನಾದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಮಾತ್ರ ನಾವ್ ಅಲ್ಲಿ ಕರ್ಕೊಂಡು ಹೋಗಿದ್ದು. ಅವ್ರು ಸಿಗೋದಿಲ್ಲ, ಇನ್ನ ನಾಳೆ ಬೆಳಗ್ಗೆವರೆಗೂ ಅವ್ಳು ತಡ್ಕೋತಾಳ ಇಲ್ವಾ ಅಂತ ಅಂದ್ಬಿಟ್ಟು ನಾವು ಆ ರೀತಿ ಯೋಚನೆ ಮಾಡ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋದ್ವು. ಅಂದ್ರೆ ಅವ್ರು ನಮ್ಗೆ ಗೊತ್ತಿರೋ ಡಾಕ್ಟ್ರೇನೆ. ಅಂದ್ರೆ ಗೊತ್ತಿರೋದಂದ್ರೆ ನಾನು ತೋರ್ಸ್ಕೊತೀನಿ, ನನ್ ಮಗ ಮತ್ತೆ ನಮ್ಮಮ್ಮ ಅಂದ್ರೆ ನಮ್ಮ ಫ್ಯಾಮಿಲಿ ಅವರೆಲ್ಲ ತೋರ್ಸ್ಕೊತಾರೆ. ಸೊ ಪಾಪು ಅಲ್ವಾ ಅಂತ ಅಂದ್ಬಿಟ್ಟು ನೋಡ್ತಾನೆ ಅಂತ ಅಂದ್ಬಿಟ್ಟು ನಾವು ಕೂಡ ಕರ್ಕೊಂಡು ಹೋಗಿದ್ದು. ಬಟ್ ಅವ್ರು ಏನೇ ಹೇಳ್ಬೇಕಾಗಿತ್ತು ಅಂತಂದ್ರೆ, ನಾವು ಹೇಳಿದ್ದು 6 ಮಂತ್ ಬೇಬಿ ಈ ತರ ಆಗಿದೆ, ವಾಮಿಟಿಂಗ್ ಸ್ಟಾರ್ಟ್ ಆಗಿದೆ, ಸೊ ತುಂಬಾನೇ ವಾಮಿಟ್ ಮಾಡ್ತಾ ಇದ್ದಾಳೆ ನೋಡಿ ಅಂತ ಹೇಳ್ಬಿಟ್ಟು ನಾವು ಕರ್ಕೊಂಡು ಹೋಗಿದ್ದು. ಹೌದಾ ಸರಿ ಆಯ್ತು ಅಂತ ಅಂದ್ಬಿಟ್ಟು ಅವರೆಲ್ಲ ಚೆಕಪ್ ಮಾಡಿದ್ರು. ಮಾಡಾದ್ಮೇಲೆ ಅವರು ಇಲ್ಲ ನಾವು ನೋಡಲ್ಲ, 6 ಮಂತ್ ಬೇಬಿ ಅಲ್ವಾ, ಸೊ ನಾವು ಆ ರೀತಿ ನೋಡಲ್ಲ, ನೀವು ಮಕ್ಳು ಡಾಕ್ಟರ್ಗೆ ಕರ್ಕೊಂಡು ಹೊಂಟೋಗ್ಬಿಡಿ, ಇಲ್ಲಾಂದ್ರೆ ಪೀಡಿಯಾಟ್ರಿಕ್ ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ ನಾವು ಸರಿ ಆಯ್ತು ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾ ಇದ್ದೋ. ಬಟ್ ಅವ್ರೇನು ಮಾಡಿದ್ರು ಅಂತ ಹೇಳಿದ್ರೆ, ನಮ್ಗೆ ಯಾವ ರೀತಿನೂ ಏನು ಹೇಳಿಲ್ಲ. ಹೌದಾ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಮಾಮೂಲಿ ಸ್ಟೆಥೋಸ್ಕೋಪ್ ಇಟ್ಕೊಂಡು ಸ್ವಲ್ಪ ಚೆಕ್ ಮಾಡಿದ್ರು ಅಷ್ಟೇನೆ. ಚೆಕ್ ಮಾಡಾದ್ಮೇಲೆ ತುಂಬಾ ಜಾಸ್ತಿ ಇಂಥ ಕೇಸ್ಗಳೇ ಬರುತ್ತೆ, ಇವಾಗೆಲ್ಲ ಜಾಸ್ತಿ ಜ್ವರ, ವಾಮಿಟಿಂಗ್ ಆ ರೀತಿನೇ ಬರುತ್ತೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಆಯ್ತು ಅಂದ್ಮೇಲೆ ಅವರು ಮೆಡಿಸನ್ ಕೊಟ್ರು. ಮೆಡಿಸನ್ ಅಂದ್ರೆ ಮಾಮೂಲಿ ಸ್ಲಿಪ್ಪರ್ ಕೊಟ್ರು, ಅದು ಮೆಡಿಕಲ್ ಅಲ್ಲಿ ತಗೋಬೇಕಾಗಿತ್ತು. ಸೊ ನಾನೇನ್ ಮಾಡ್ದೆ, ಅವ್ರು ಬರ್ಕೊಟ್ರಲ್ಲ ಅಂತ ಅಂದ್ಬಿಟ್ಟು 3 ತರ ಬರ್ಕೊಟ್ಟಿದ್ರು. 2 ಟಾನಿಕ್ ಬರ್ಕೊಟ್ಟಿದ್ರು, ಮತ್ತೆ ಒಂದು ಟ್ಯಾಬ್ಲೆಟ್ ತರ, ಅಂದ್ರೆ ಟ್ಯಾಬ್ಲೆಟ್ ಅಂದ್ರೆ ನೀರ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಬರ್ಕೊಟ್ಟಿದ್ರು. ಸೊ ಅದನ್ನ ತಗೊಂಡ್ಮೇಲೆ ಡೈರೆಕ್ಟ್ ಡಾಕ್ಟರ್ ಹತ್ರ ಹೋಗಿ ಕೇಳ್ದೆ, ಇದನ್ನ ಯಾವ ರೀತಿ ಕೊಡ್ಬೇಕು ಮತ್ತೆ ಎಷ್ಟ್ ಟೈಮ್ ಕೊಡ್ಬೇಕು ಅಂತ. ಅವ್ರು ಹೇಳಿದ್ರು, ಇದನ್ನ ಅವಳೇನಾದ್ರು ವಾಮಿಟಿಂಗ್ 3 ಟೈಮ್ ಕೊಡ್ಬೇಕು, ಹಂಗೆ ಇದು ಹಾಕಿದ್ರು ಏನಾದ್ರು ವಾಮಿಟಿಂಗ್ ಮಾಡ್ಕೋತಾ ಇದ್ರೆ ಅವಳು ವಾಮಿಟ್ ಮಾಡಿದಾಗ ಮತ್ತೆ 4 ಟೈಮ್ ಕೊಡ್ಬೋದು, ಇನ್ನೊಂದ್ ಟೈಮ್ ಕೊಡಿ, ಎಕ್ಸ್ಟ್ರಾ ಏನಾಗಲ್ಲ ಅಂತ ಹೇಳಿದ್ರು. ಅದು ಮಾತ್ರೆ ಬರುತ್ತಲ್ಲ, ಅದನ್ನ ನೀರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಹಾಕಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರಲ್ಲ ಅಂದ್ಬಿಟ್ಟು ನಾವು ಕೂಡ ಬಂದ್ಬಿಟ್ಟು ಮನೆಗ್ ಬಂದ್ಮೇಲೆ ಎಲ್ಲ ಮೆಡಿಸನ್ ಎಲ್ಲ ತಗೊಂಡ್ ಬಂದು, ಸಿರಪ್ ಎಲ್ಲ ತಗೊಂಡ್ ಬಂದ್ಮೇಲೆ ಮನೆಗ್ ಬಂದ್ಮೇಲೆ ಅವಳಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತೆ. ಬಟ್ ಅದೇನಾಯ್ತು ಅಂದ್ರೆ, ಅವರು ಹೇಳಿದ್ರು ಅದಾಗ್ದಾಗ ವಾಮಿಟಿಂಗ್ ಆದ್ರೆ ಮತ್ತೆ ಹಾಕಿ ಅಂತ ಹೇಳಿದ್ರು. ಆದ್ರೆ ಅವರು ಫೀಡ್ ಮಾಡಕ್ಕಿಂತ ಮುಂಚೆನೆ ಹಾಕಿ ಅಂತ ಹೇಳಿದ್ರು. ಮಗುಗೆ ಫೀಡ್ ಮಾಡಾದ್ಮೇಲೆ ಹಾಕ್ಬೇಡಿ, ಫೀಡ್ ಮಾಡಕ್ಕಿಂತ ಮುಂಚೆ ಹಾಕಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಫೀಡ್ ಮಾಡಕ್ಕಿಂತ ಮುಂಚೆನೆ ಅವ್ರು ಹೇಳಿದ್ರಲ್ಲ ಅಂದ್ಬಿಟ್ಟು ಹಾಕಿದ್ದು. ಹಾಕಾದ್ಮೇಲೆ ಅವಳೇನ್ ಮಾಡಿದ್ಲು, ಇಮಿಡಿಯೇಟ್ ಆಗಿ ಮತ್ತೆ ವಾಮಿಟಿಂಗ್ ಸ್ಟಾರ್ಟ್ ಮಾಡ್ಬಿಟ್ಲು. ವಾಮಿಟಿಂಗ್ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಅವಳು ಹಾಲು ಏನು ಕುಡಿತಿರ್ಲಿಲ್ಲ, ವಾಮಿಟಿಂಗ್ ಸ್ಟಾರ್ಟ್ ಆಯ್ತು, ವಾಮಿಟ್ ಎಲ್ಲ ಮಾಡ್ಬಿಟ್ಲು. ಆಮೇಲೆ ಸ್ವಲ್ಪ ತಾದ್ಮೇಲೆ ಮತ್ತೆ ಆಗ್ತು, ಮತ್ತೆ ವಾಮಿಟಿಂಗ್ ಮಾಡ್ಬಿಟ್ಲು. ಒಂದು ನೈಟ್ ಎಲ್ಲ ಒಂದು 4 ರಿಂದ
4ರಿಂದ 5 ಸಲ ವಾಮಿಟಿಂಗ್ ಮಾಡ್ತಾನೆ ಇದ್ಲು. ಆಮೇಲೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾವು ಬೆಳಿಗ್ಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ನೆ ಆದೋ. ಆಮೇಲೆ ಅಂದ್ರೆ ಇನ್ನೊಂದೇನು ಅಂದ್ರೆ ವಾಮಿಟಿಂಗ್ ಮಾಡಿದ ತಕ್ಷಣನೇ ಅಂದ್ರೆ ನಾವು ಸಿರಪ್ ಹಾಕ್ತಿವಲ್ಲ, ಸಿರಪ್ ಹಾಕಿದ ತಕ್ಷಣನೇ ಅವಳು ಫುಲ್ಲು ನಿದ್ದೆಗೆ ಹೋಗ್ಬಿಡ್ತಾ ಇದ್ಲು. ನಾವೇನು ಅನ್ಕೋತಾ ಇದ್ವು ಅಂದ್ರೆ ಅದು ಮೆಡಿಸನ್ ತುಂಬಾ ಪವರ್ ಇದೆ, ಅದಕ್ಕೇನೆ ಅವಳು ನಿದ್ದೆಗೆ ಹೋಗ್ಬಿಡ್ತಾಳೆ. ಅದು ಸಿರಪ್ ಹಾಕಿರ್ತಾರಲ್ಲ, ಸೊ ಅದು ವರ್ಕ್ ಆಗ್ಬೇಕಲ್ಲ, ಅದಕ್ಕೆ ನಿದ್ದೆ ಮಾಡ್ತಾ ಇರ್ತಾಳೆ ಅಂತ ನಾವ್ ಹಂಗ ಅನ್ಕೊಂಡು ಸುಮ್ನೆ ಆಗ್ಬಿಟ್ಟು. ಮತ್ತೆ ಮಾರ್ನಿಂಗ್ ಆಯ್ತು. ಮಾರ್ನಿಂಗ್ ಕೂಡ ಅವ್ರು ಫೀಡ್ ಮಾಡಕ್ಕಿಂತ ಮುಂಚೆ ಹಾಕಿ ಅಂತ ಹೇಳಿದ್ರು. ಅವಾಗೂ ಕೂಡ ಸ್ವಲ್ಪ ಫೀಡ್ ಮಾಡಕ್ಕಿಂತ ಮುಂಚೆ ಹಾಕಿದ್ದೆ. ಅದ ಹಾಕಿದ ತಕ್ಷಣನೇ ಮತ್ತೆ ವಾಮಿಟಿಂಗ್ ಸ್ಟಾರ್ಟ್ ಮಾಡ್ಬಿಟ್ರು. ವಾಮಿಟಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟು ಹೆಂಗೋ ಆಡೋದಿಕ್ ಸ್ಟಾರ್ಟ್ ಮಾಡ್ಬಿಟ್ರು. ನಮ್ಗಂತೂ ತುಂಬಾನೇ ಟೆನ್ಷನ್ ಆಗೋಯ್ತು, ತುಂಬಾನೇ ಭಯ ಆಗೋಯ್ತು. ಮತ್ತೆ ನಾವು ಯಾರು ಅಂತ ಐಡೆಂಟಿಫೈ ಮಾಡೋದಿಕ್ಕೆ ಆಗ್ತಿರ್ಲಿಲ್ಲ. ಅವಳಿಗೆ ಫುಲ್ ಒಂದೇ ತವ ನೋಡೋದು, ಮತ್ತೆ ವಾಮಿಟಿಂಗ್ ಮಾಡೋದು, ಜಾಸ್ತಿ ವಾಮಿಟ್ ಮಾಡೋದು ಅದೇ ರೀತಿ ಮಾಡಿ ಸುಸ್ತಾಗ್ಬಿಟ್ಟಿದ್ರು ಜಾಸ್ತಿ. ಏನಪ್ಪ ಜಾಸ್ತಿ ಸುಸ್ತಾಗ್ಬಿಟ್ಟಿದ್ಲು. ನಮ್ಗಂತೂ ಕೈ ಕಾಲೇ ಆಡ್ತಿರ್ಲಿಲ್ಲ. ಇಮಿಡಿಯೇಟ್ ಆಗಿ ಪೀಡಿಯಾಟ್ರಿಕ್ಗೆ ಅವರು ಮಾರ್ನಿಂಗ್ ಸಿಗ್ತೀವಿ ಅಂತ ಹೇಳಿದ್ರಲ್ಲ, ನಾನು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡೆ. ಮೇಡಮ್ ಈ ರೀತಿ ಜಾಸ್ತಿ ವಾಮಿಟಿಂಗ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವರು 11 ಗಂಟೆಯಿಂದ 12 ಗಂಟೆವರೆಗೂ ನಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಸರಿ ಆಯ್ತು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ದು, ಆಟೋದಲ್ಲೇ ಹೋಗಿದ್ದು. ಆಟೋದಲ್ಲಿ ಹೋದ್ಮೇಲೆ ಅಲ್ಲಿವರೆಗೂ ಅಲ್ಲಿ ಹೋದ್ಮೇಲೆ ಸ್ವಲ್ಪ ವಾಮಿಟಿಂಗ್ ಮಾಡಿದ್ಲು. ಅವರು ಪೀಡಿಯಾಟ್ರಿಕ್ ಅಲ್ವಾ, ಸೊ ಎಲ್ಲಾನು ಚೆಕ್ ಮಾಡಿದ್ರು. ಏನಿಲ್ಲ ಅಂತ ಹೇಳಿದ್ರು. ಫಸ್ಟ್ ಸ್ಟಾರ್ಟಿಂಗ್ ಏನಿಲ್ಲ ಅಂತ ಹೇಳಿದ್ರು, ವಾಮಿಟಿಂಗ್ ಮಾಡ್ತಾ ಇದ್ದಾಳಲ್ಲ, ಸೊ ಆಯ್ತು ಅಂದ್ಬಿಟ್ಟು ನೀವು ಅಲ್ಲಿ ತೋರ್ಸಿದ್ರಲ್ಲ ಅದ್ರದ್ದು ಸಿರಪ್ ತೋರ್ಸಿ ಯಾವ್ದು ಹಾಕಿದೀರಾ ಅಂತ ಕೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾವು ತೋರ್ಸ್ತು. ಅವಾಗ ಅವ್ರು ನೋಡಿದ ತಕ್ಷಣ ಹೇಳಿದ್ರು, ಈ ರೀತಿ ಸಿರಪ್ ಕೊಡ್ಲೇಬಾರ್ದು, ನೀವು ಸಿರಪ್ ಎಂತ ಕೊಡಕ್ ಹೋಗಿದ್ರಿ, ಯಾರು ಕೊಟ್ರು ಅಂತ ಹೇಳಿದ್ರು. ಸೊ ಈ ರೀತಿ ಮಾಮೂಲಿ ನಾವು ತೋರಿಸ್ತೀವಲ್ಲ, ಸೊ ಆ ಡಾಕ್ಟರ್ ಹತ್ರ, ನಾರ್ಮಲ್ ಡಾಕ್ಟರ್ ಹತ್ರ ಹೋಗಿದ್ದು. ಮಾಮೂಲಿ ರೆಗ್ಯುಲರ್ ಚೆಕಪ್ ಮಾಡಿಸ್ತೀವಲ್ಲ, ಅವ್ರು ಪೀಡಿಯಾಟ್ರಿಕ್ ಅಲ್ಲ, ನಾರ್ಮಲ್ ಡಾಕ್ಟ್ರು. ಸೊ ಅಲ್ಲಿ ಹೋಗಿದ್ದು. ಅಲ್ಲಿ ಈ ರೀತಿ ಅಂತ ಹೇಳಿದಾಗ ಅವ್ರು ಈ ತರ ಬರ್ಕೊಟ್ಟಿದ್ರು ಅಂತ ಹೇಳ್ದು. ಸೊ ಅವ್ರ ನೋಡಿದ ತಕ್ಷಣ ಇಮಿಡಿಯೇಟ್ ಆಗಿ ಹೇಳಿದ್ರು, ಇದು ತುಂಬಾ ಓವರ್ ಡೋಸ್ ಇರೋ ಸಿರಪ್ ಕೊಟ್ಟಿದ್ದಾರೆ ಅವರು, ಇದನ್ನ ಹಾಕ್ಬೇಡಿ, ಮಗುಗೆ ತುಂಬಾ ಎಫೆಕ್ಟಿವ್ ಆಗಿದೆ, ಮಗುಗಂತೂ ತುಂಬಾನೇ ಜಾಸ್ತಿ ಇದು ಸಿರಪ್ ಓವರ್ ಡೋಸ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ಅಲ್ಲೇ ನಮ್ಗೆ ತಡ್ಕೊಳಕ್ಕೆ ಆಗ್ಲಿಲ್ಲ. ಅವಳು ಹಾಡಿದ್ ನೋಡಿದ್ರೆ ಬಟ್ ಹೇಳ್ಬಾರ್ದು, ನನ್ಗೆ ಆಗಿದ್ದಂತ ಸಿಚುಯೇಷನ್ ಆಗ್ಬೋದು, ಪರಿಸ್ಥಿತಿನೇ ಆಗ್ಬೋದು, ಬೇರೆ ಯಾರಿಗೂ ಕೂಡ ಬರಬಾರ್ದು ಅಂತಾನೆ ನಾನ್ ಅನ್ಕೋತೀನಿ. ನನ್ಗಂತೂ ಏನು ನನ್ಗೆ ಮಾತಾಡಕ್ಕೆ ಆಗ್ತಿಲ್ಲ, ಆ ತರ ಸೀರಿಯಸ್ ಆಗ್ಬಿಟ್ಟಿತ್ತು ಮಗುಗಂತೂ. ತಕ್ಷಣಗೆ ಅವರು ಅಲ್ಲಿ ಹೋಗಿ ಬಟ್ಟೆ ಎಲ್ಲ ಬಿಚ್ಬಿಟ್ಟು, ಮಗುದು ಬಟ್ಟೆ ಎಲ್ಲ ಬಿಚ್ಬಿಟ್ಟು, ಅವರು ತಕ್ಷಣನೇ ಕರ್ಚೀಫಲ್ಲಿ ಫುಲ್ಲು ಎಲ್ಲ ತ್ಯಾವ ಎಲ್ಲ ಮಾಡ್ಬಿಟ್ಟು ತಣ್ಣೀರ್ ಹಾಕ್ಬಿಟ್ಟು ಕರ್ಚೀಫಲ್ಲಿ ಚೆನ್ನಾಗಿ ತಣ್ಣೀರ್ ಬಟ್ಟೆಲ್ಲಿ ಒರೆಸಿ ಅಂತ ಹೇಳ್ತಿದ್ರು. ಫುಲ್ಲು AC ಎಲ್ಲ ಆನ್ ಮಾಡ್ಬಿಟ್ಟಿದ್ರು. AC ಎಲ್ಲ ಆನ್ ಮಾಡಿ ಬಿಟ್ಟಾದ್ಮೇಲೆ AC ಎಲ್ಲ ಆನ್ ಮಾಡಿದ್ರು. ಅವರು ಫಸ್ಟ್ ಚೆಕ್ ಮಾಡಿದಾಗ ಚೆನ್ನಾಗಿದ್ದಾಳೆ ಅಂತ ಅಂದ್ರು. ಆಮೇಲೆ ವಾಮಿಟಿಂಗ್ ಮತ್ತೆ ಇದ್ರದ್ದು ಸಿರಪ್ ಕೊಟ್ಟಿದ್ರು, ತಗೊಂಡ್ ನಾವು ಬರೋಣ ಅಂತ ಅಂದ್ಬಿಟ್ಟು ಬರ್ತಾ ಇದ್ದೋ. ಮತ್ತೆ ಅವಳು ಅದೇ ರೀತಿ ಆಡಕ್ ಸ್ಟಾರ್ಟ್ ಮಾಡಿದ್ಲು. ಅದೇ ರೀತಿ ಅಂದ್ರೆ ಹಾಲು ಅಲ್ಲೇ ಫೀಡ್ ಮಾಡಿ ನೋಡ್ದೋ, ಫೀಡ್ ಮಾಡ್ತಿರ್ಲಿಲ್ಲ. ಮತ್ತೆ ಅಂದ್ರೆ ಏನು ಮೂಮೆಂಟೇ ಇರ್ಲಿಲ್ಲ ಅವಳದು ಜಾಸ್ತಿ, ಅಂದ್ರೆ ಓವರ್ ಡೋಸ್ ಆಗ್ಬಿಟ್ಟಿತ್ತಲ್ಲ, ಅದೇ ಮಂತಲ್ಲಿ ಮಲ್ಕೋಬಿಟ್ಟಿದ್ಲು. ಅವ್ರು ಡಾಕ್ಟರ್ಗೆ ಹೇಳ್ದು, ಮೇಡಮ್ ಅದೇ ರೀತಿ ಆಡ್ತಾ ಇದ್ದಾಳೆ ಅವಳು ಅಂತ ಅಂದಾಗ ಅವ್ರು ತಕ್ಷಣನೇ ಮಾಮೂಲಿ ಇನ್ನೊಂದ್ ತರ ಚೆಕಪ್ ಇರುತ್ತೆ, ಸೊ ಅದ್ರಲ್ಲಿ ನೋಡಿದಾಗ ಒಳಗಡೆನೆ ಜ್ವರ ಸೇರ್ಕೊಬಿಟ್ಟಿದೆ. ಅದು ಡಾಕ್ಟರ್ಗೂ ಕೂಡ ಗೊತ್ತಾಗಿಲ್ಲ, ಅವರು ಏನಿಲ್ಲ ಅಂದ್ರಲ್ಲ. ಸೊ ಇನ್ನೊಂದ್ರಲ್ಲಿ ನೋಡಿದಾಗ ಒಳಗಡೆನೆ ಜ್ವರ, ಫೀವರ್ ಇದೆ, 101 ಇದೆ. ಇಮಿಡಿಯೇಟ್ ಆಗ್ಲಿ ಅವಳನ್ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ಬಿಚ್ಚಿಸ್ಬಿಟ್ಟು ತಣ್ಣೀರ್ ಬಟ್ಟೆಲಿ ಒದ್ದೆ ಮಾಡಿ ಮೈಯೆಲ್ಲ ಫುಲ್ಲು ಬೆಚ್ಚಗಿರಕ್ ಬಿಡ್ಲೇಬೇಡ್ರಿ, ಫುಲ್ ಅವಳು ತಣ್ಣಗಿರ್ಬೇಕು ಅಂದ್ಬಿಟ್ಟು AC ಅಲ್ಲೇ ಇಮಿಡಿಯೇಟ್ ಆಗಿ ಆನ್ ಮಾಡಿ ಎಲ್ಲ ಫುಲ್ ಬಟ್ಟೆ ಎಲ್ಲ ಬಿಚ್ಚಿಸ್ಬಿಟ್ಟು ಮೈಯೆಲ್ಲ ಒರ್ಸೋದಕ್ಕೆ ಸ್ಟಾರ್ಟ್ ಮಾಡಿಸ್ಬಿಟ್ರು. ನಾವು ಕೂಡ ಹತ್ಕೊಂಡು ನಮ್ಗೆ ಏನಂತಾನೂ ಗೊತ್ತಾಗ್ತಿಲ್ಲ, ಯಾವ್ದ್ ರೀತಿ ಆಗ್ಬಿಟ್ಟಿದ್ಲು ಅಂದ್ರೆ ನಮ್ ಪಾಪು ಅಂತೂ ತುಂಬಾನೇ ಓವರ್ ಡೋಸ್ ಆಗ್ಬಿಟ್ಟಿತ್ತು. ಮಗುಗೆ ತಡ್ಕೊಳ್ಳೋದಿಕ್ಕಾಗಿಲ್ಲ, ನಮ್ಗೆ ತಡ್ಕೊಳ್ಳೋದಿಕ್ಕಾಗಲ್ಲ, ಬಟ್ ಮಗು ತಡ್ಕೊಳ್ಳೋದಕ್ಕೂ ಆಗಲ್ಲ. ತುಂಬಾ ಓವರ್ ಡೋಸ್ ಆಗ್ಬಿಟ್ಟಿತ್ತು. ನಾವು ಬಟ್ಟೆ ಎಲ್ಲ ಬಿಚ್ಚಿ ಮೈಯೆಲ್ಲ ನೀಟಾಗಿ ತಣ್ಣೀರಲ್ಲಿ ಒರೆಸಿದ್ರು ಅಷ್ಟು ನೀರ್ ಹಾಕಿ ತಣ್ಣೀರ್ ಬಟ್ಟೆಲ್ ಒರೆಸಿ ಅಷ್ಟು AC ಆನ್ ಮಾಡಿದ್ರು ಕೂಡ ಅವಳು ಎದೊಳ್ತಾನೂ ಇರ್ಲಿಲ್ಲ, ಅಳ್ತಾನೂ ಇರ್ಲಿಲ್ಲ, ರಿಯಾಕ್ಟ್ ಕೂಡ ಮಾಡ್ತಿರ್ಲಿಲ್ಲ. ಇವಾಗ ಮಾಮೂಲಿ ನಾರ್ಮಲ್ ಆಗಿ ಮಕ್ಳಿಗೆ ತಣ್ಣೀರ್ ಬಟ್ಟೆ ಹಾಕಿದ ತಕ್ಷಣ ಅವು ರಿಯಾಕ್ಟ್ ಮಾಡ್ತವೆ ಮತ್ತು ಅಳ್ತವೆ. ಬಟ್ ಅವಳೇನ್ ಮಾಡಿದ್ಲು ಅಂದ್ರೆ ನಾವ್ ಅಷ್ಟು ತಣ್ಣೀರ್ ಹಾಕ್ತಾ ಇದ್ರು, ಬಟ್ಟೆ ತಗೊಂಡ್ ಒರೆಸ್ತಾ ಇದ್ರು, AC ಆನ್ ಮಾಡಿದ್ರು ಅವಳು ಅಳ್ತಾನೂ ಇರ್ಲಿಲ್ಲ, ರಿಯಾಕ್ಟ್ ಮಾಡ್ತಾನೂ ಇರ್ಲಿಲ್ಲ. ಆ ರೀತಿ ಆಗ್ಬಿಟ್ಟಿತ್ತು. ಆಮೇಲೆ ಡಾಕ್ಟರ್ ಇಮಿಡಿಯೇಟ್ ಆಗಿ ರಾಷ್ಟ್ರದಾನ ಇದೆ, ಅಲ್ಲಿಗೆ ಹೋಗಿ, ಅದು ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳಿದ್ರು. ಆಮೇಲೆ ಇಲ್ಲಿ
ಜಿಮ್ಸ್ ಇದೆ, ಅಲ್ಲಿಗೆ ಹೋಗ್ಬಿಡಿ ಅಂತ ಹೇಳಿದ್ರು. ಅಲ್ಲಿ ಆಟೋ ಕೂಡ ಇತ್ತು. ಪಾಪ ಅವರೇ ಆಟೋದಲ್ಲಿ ಹತ್ತಿಸ್ಬಿಟ್ಟು ಕಳ್ಸಿದ್ರು. ಫೀಸು ಗೀಸು ಏನು ಇಸ್ಕೊಳ್ಳಿಲ್ಲ. ತುಂಬಾನೇ ಅಂದ್ರೆ ನಮ್ಗೆ ಇದಾಗಿ ಅಂತ ಚೆನ್ನಾಗಿ ನೋಡ್ತಾರೆ ಅಂತಾನೆ ಹೇಳ್ಬೋದು. ನಾವು ಮೊದ್ಲೇ ಅಲ್ಲಿ ಪೀಡಿಯಾಟ್ರಿಕ್ ಹೋಗ್ಬಿಟ್ಟಿದ್ರೆ ನನ್ನ ಮಗಳಿಗೆ ಇಂಥ ಸಮಸ್ಯೆ ಆಗ್ತಾನೆ ಇರ್ಲಿಲ್ಲ. ನಾವು ಈ ರೀತಿ ಇರ್ಲಿಲ್ವಲ್ಲ, ನೈಟ್ ಜಾಸ್ತಿ ಆಗ್ಬಿಡುತ್ತೆ, ಮಗು ತಡ್ಕೊಳಲ್ಲ ಅನ್ನೋ ಉದ್ದೇಶಕ್ಕೆ ಈ ರೀತಿ ಅಲ್ಲಿಗೆ ಹೋಗ್ಬಿಟ್ಟಿದ್ದೋ. ಬಟ್ ಅವ್ರು ಡಾಕ್ಟ್ರೆ ಹೇಳ್ಬೋದಾಗಿತ್ತು, ನಾನು ನೋಡೋದಿಲ್ಲ, 6 month ಬೇಬಿಗೆ ನಾನು ನೋಡೋದಿಲ್ಲ ಅಂತ ಹೇಳಿದ್ರೆ ನಾವು ಅಲ್ಲಿ ಹೋಗ್ತಾನೂ ಇರ್ಲಿಲ್ಲ, ಬೇರೆ ಕಡೆ ಏನೋ ಒಂದ್ ದಾರಿ ಮಾಡ್ಕೋತಾ ಇದ್ದೋ. ಬಟ್ ನಮ್ಗೆ ಕೈ ಕಾಲೇ ಎಲ್ಲ ಫುಲ್ಲು ಇದಾಗ್ಬಿಟ್ಟಿತ್ತು. ಆ ಸಿಚುವೇಶನ್ಗೆ ಹೋಗ್ಬಿಟ್ಟಿದ್ಲು ನನ್ನ ಮಗಳಂತೂ. ಅಲ್ಲಿ ಹೋದ್ಮೇಲೆ ಅವಳ ಮಗುನ ICUಗೆ ಅಡ್ಮಿಟ್ ಮಾಡ್ಲೇಬೇಕು, ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ಅಲ್ಲಿ BGS ಅಲ್ಲಿ ಎಮರ್ಜೆನ್ಸಿ ವಾರ್ಡ್ ಹಾಕಿದ್ರು. ಎಮರ್ಜೆನ್ಸಿ ವಾರ್ಡ್ ಹಾಕದ್ಮೇಲೆ ಅಲ್ಲಿ ನಾವು ಇಲ್ಲಿಂದ ಪೀಡಿಯಾಟ್ರಿಕ್ ಇಂದ ಹೋಗುವಾಗ್ಲೇ ನಮ್ಮ ಮನೆಯವ್ರಿಗೆ ಕಾಲ್ ಮಾಡ್ಬಿಟ್ಟಿದೆ. ನನ್ಗಂತೂ ಮಾತಾಡೋದಿಕ್ಕೆ ಬಾಯ ಬರ್ತಿಲ್ಲ. ಫುಲ್ಲು ಅಳು ಅಂದ್ರೆ ಅಳು, ಅಳು ಅಂದ್ರೆ ಅಳು. ನಮ್ಮ ಮನೆಯವ್ರಿಗೆ ನಾನು ಏನ್ ಮಾತಾಡ್ತಿದ್ದೀನಿ ಅಂತನೂ ಅರ್ಥ ಆಗ್ತಿಲ್ಲ. ಫುಲ್ ಅವರು ಕೂಡ ಫುಲ್ಲು ಗಾಬರಿ ಆಗ್ಬಿಟ್ಟಿದ್ರು. ಅವ್ರ ಕಡೆ ಮನೇಲಿರ್ಲಿಲ್ಲ, ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು. ನಾನು ಅಳ್ತಾನೆ ಇದ್ದೀನಿ. ಅವ್ರಿಗೂ ಕೂಡ ಏನು ಅಂತಾನು ಇದ್ ಮಾಡಕ್ ಆಗ್ತಿಲ್ಲ. ತುಂಬಾನೇ ಅವ್ರು ಗಾಬರಿ ಆಗ್ಬಿಟ್ಟು ಹಿಂಗಾಯ್ತು ಹಿಂಗ್ ಬಿಡ್ತು ಅಂದ್ರೆ ನಮ್ಮ ಮನೆಯವ್ರಂತೂ ಫುಲ್ ಶಾಕ್ ಆಗಿ ಫುಲ್ ಅವರು ಕೂಡ ಅಲ್ಲೇ ಅಳ್ತಾನೆ ಇದ್ರು. ಅಲ್ಲಿ ಹತ್ಕೊಂಡು ಆಮೇಲೆ ಅವ್ರು ಫೋನ್ ಮಾಡಿ ನಮ್ಮ ಅಕ್ಕವ್ರು ಬಂದ್ರು. ನಮ್ಮ ಅಕ್ಕವ್ರ ಹಸ್ಬೆಂಡ್ಗೆ ಕಾಲ್ ಮಾಡಿದ್ರು, ನಮ್ಮ ಭಾವಂಗೆ. ಅವರು ಕೂಡ ಬಂದ್ರು. ಮತ್ತೆ ನಮ್ಮ ಮನೆಯವ್ರ ಅಕ್ತಿರ್ ಬಂದ್ರು, ಮತ್ತೆ ನಮ್ಮ ಮಾವ ಬಂದ್ರು, ನಮ್ಮ ಅತ್ತೆ ಬಂದ್ರು. ಆಮೇಲೆ ಹಂಗಂಗೆ ಎಲ್ರು ಬಂದ್ರು. ಎಲ್ರು ಬಂದಾದ್ಮೇಲೆ ಮಾಮೂಲಿ ನಾವ್ ಆಲ್ರೆಡಿ ಹೋದಾದ್ಮೇಲೆ ಅಲ್ಲಿ ಡಾಕ್ಟರ್ ಹೇಳಿದ್ರು. ಅವರು ಕೂಡ ಸೇಮ್ ಇದೇ ಹೇಳಿದ್ದು. ಯಾವ ಡಾಕ್ಟರ್ ಹತ್ರ ಹೋಗಿದ್ರಿ ನೀವು? ಫಸ್ಟ್ ಅವ್ರು ಒಂದೊಂದೇ ಕೇಳ್ಕೊಂಡ್ ಬಂದ್ರು. ಮಗುಗೆ ಏನಾದ್ರು ಮೊದ್ಲೇನ ಇತ್ತ, ಫೀವರ್ ಜಾಸ್ತಿ ಆಗಿತ್ತಾ, ವಾಮಿಟಿಂಗ್ ಇತ್ತಾ, ಇಲ್ಲಾಂದ್ರೆ ಏನಾದ್ರು ಬೇರೆ ಪ್ರಾಬ್ಲಮ್ ಇತ್ತಾ, ಬೇರೆ ಇಶ್ಯೂ ಇತ್ತಾ ಅಂತ ಏನಾದ್ರು ಕೇಳಿದ್ರು. ಸೊ ಅವಳು ಹುಟ್ಟಾಗಿಂದ ಏನು ಪ್ರಾಬ್ಲಮ್ ಇಲ್ಲ ಸರ್, ತುಂಬಾ ಚೆನ್ನಾಗಿ ಇದ್ದಾಳೆ, ಆರೋಗ್ಯವಾಗಿದ್ದಾಳೆ. ಈ ತರ ಮೊನ್ನೆಯಿಂದ ವಾಮಿಟಿಂಗ್ ಸ್ಟಾರ್ಟ್ ಆಯ್ತು, ಈ ತರ ಹಾಸ್ಪಿಟಲ್ಗೆ ಹೋಗಿದ್ದು, ಈ ತರ ಸಿರಪ್ ಕೊಟ್ಟಿದ್ರು ಅಂತ ಅಂದಿದ್ದಕ್ಕೆ ಅವರು ನೋಡ್ಬಿಟ್ಟು ಅಲ್ಲೇ ಹೇಳ್ಬಿಟ್ರು 90% ಅದು ಇದ್ರಿಂದನೇ ಓವರ್ ಡೋಸೇಜ್ ಕೊಟ್ಟಿದ್ದಾರೆ. ಯಾವ ಡಾಕ್ಟ್ರು ಅವ್ರಿಗೇನ್ ಗೊತ್ತಾಗೋದಿಲ್ವಾ, ಮಕ್ಳಿಗೆ ಈ ತರ ಕೊಡ್ತಾರ, ಇದನ್ನ ಕೊಡ್ಲೇಬಾರ್ದು ಅಂತ ಹೇಳಿದ್ರು. ಅವರು ಕಂಪ್ಲೇಂಟ್ ಎಲ್ಲ ಮಾಡ್ಬೋದು, ಕಂಪ್ಲೇಂಟ್ ಇಶ್ಯೂ ಆಗುತ್ತೆ, ನೀವು ಇದ್ ಮಾಡಿ ಅಂತ ಹೇಳಿದ್ರು. ನಮ್ಗೆ ಆ ಪರಿಸ್ಥಿತಿಲಿ ನನ್ ಮಗು ಹಂಗಿದ್ದ ಪರಿಸ್ಥಿತಿಲಿ ICUಗೆ ಹೋಗ್ಬೇಕು, ಅಡ್ಮಿಟ್ ಮಾಡ್ಬೇಕು ಅಂತ ಅನ್ನೋ ಪರಿಸ್ಥಿತಿಲಿ ಇದ್ದಾಗ ಸೊ ನಾನು ಯಾವ ಕಡೆ ಅಂತ ನಾನು ಇದ್ ಮಾಡ್ಲಿ, ನನ್ಗಂತೂ ಅದ್ರ ಬಗ್ಗೆ ನನ್ಗೆ ಯೋಚನೆ ಇಲ್ಲ. ಫಸ್ಟ್ ನನ್ ಮಗು ಉಳಿದ್ರೆ ಸಾಕು ಅನ್ನೋ ಇದ್ರಲ್ಲಿ ನಾನು ಇದ್ಬಿಟ್ಟಿದೆ. ನನ್ ಮಗ್ಳಂತೂ ತುಂಬಾನೇ ಸೀರಿಯಸ್ ಆಗ್ಬಿಟ್ಟಿದ್ಲು. ಅದು ನಾನು ಬಾಯ್ ಬಿಟ್ಟು ಹೇಳೋದಿಕ್ ಆಗೋದಿಲ್ಲ. ಏನಂತಂದ್ರೆ ಫುಲ್ ಇಷ್ಟು ಇವಾಗ ನಮ್ಗೆ ಏನಾದ್ರು ಬ್ಲಡ್ ತಗೋಬೇಕು ಅಂತ ಅಂದಾಗ ಏನಾದ್ರು ಗ್ಲೂಕೋಸ್ ಹಾಕುವಾಗ ಇಷ್ಟು ಇಲ್ಲಿಂದ ತಗೊಂತಾರಲ್ಲ, ಅವಳು ಅದೇ ರೀತಿ ಎಲ್ಲ ಚುಚ್ಚಿ ಇಷ್ಟಪ್ಪ ಇಲ್ಲಿ ಕೈದೆಲ್ಲ ಇಷ್ಟಪ್ಪ ಬ್ಯಾಂಡೇಡ್ ಮಾಡಿ ಮೂಗಲ್ ಪೈಪ್ ಹಾಕಿ ಎಲ್ಲ ಫುಲ್ಲು ICUಗೆ ತಗೊಂಡೋಗಿ ಅಲ್ಲೇ ಅಡ್ಮಿಟ್ ಮಾಡಿದ್ರು. ಅಲ್ಲಿ ICUನಲ್ಲಿ ಯಾರನ್ನೂ ಬಿಟ್ಟಿಲ್ಲ. ಮಗುದು ತಾಯಿ ಮಾತ್ರ ಒಬ್ರು ಇರ್ಬೇಕು, ಇನ್ ಯಾರು ಇರೋಂಗಿಲ್ಲ ಅಂದ್ಬಿಟ್ಟು ಎಲ್ರು ಆಚೆ ಕಳ್ಸ್ಬಿಟ್ರು. ಅವಾಗಂತೂ ನನ್ ಕೈ ಕಾಲೇ ಆಡ್ತಿರ್ಲಿಲ್ಲ. ಈ ಕಡೆ ಯಾರು ಇಲ್ಲ. ಆ ಕಡೆ ನನ್ ಮಗಳು ನೋಡಿದ್ರೆ ಹಾಸಿಗೆ ಮೇಲೆ ಮಲಗಿದ್ದಾಳೆ. ನಾನು ಅವಳ ಮಕ್ಕನೇ ನೋಡೋದಾಯ್ತು. ಅವಳ ಮಕ್ಕ ನೋಡ್ಕೊಂಡು ನನ್ಗಂತೂ ಅವಳನ್ನು ತಡಕ್ಕಾಗಿಲ್ಲ. ಇವಾಗ ನಿಮ್ ಹತ್ರ ನಾನು ಹೇಳ್ಕೊಳ್ಳೋದಕ್ಕೂ ಆಯ್ತಲ್ಲ, ಆ ತರ ಆಗ್ಬಿಟ್ಟಿದೆ. ನಾನಂತೂ ತುಂಬಾ ನಾನು ಹತ್ತಿರೋ ಅಷ್ಟು, ನಾನು ಯೋಚನೆ ಮಾಡಿರೋ ಅಷ್ಟು ಯಾರು ಇದ್ರಲ್ಲಿ ಮಾಡ್ಬಾರ್ದು, ನಿಮ್ಗೂ ಯೂಸ್ ಆಗ್ಲಿ ಅಂತ ನಾನು ಈ ವಿಡಿಯೋನ ಮಾಡಿದೀನಿ ಅಷ್ಟೇನೆ. ಈ ತರ ಆಗ್ಬಿಟ್ಟಿತ್ತು. ICUಗೆ ಅಡ್ಮಿಟ್ ಮಾಡ್ಬೇಕು ಅಂತ ಅಂದಿದ ತಕ್ಷಣನೇ ತುಂಬಾ ಅಂದ್ರೆ ನೀವೇ ನೋಡ್ಕೊಳ್ಳಿ, 6 ತಿಂಗಳು ಮಗುಗೆ ಅಷ್ಟು ಓವರ್ ಡೋಸ್ ಆಗಿ ICUಗೆ ಹಾಕ್ಬೇಕು ಅಂತ ಅಂದಾಗ ಯಾವ ತಾಯಂದಿರೋ ಮನಸ್ಥಿತಿ, ತಂದೆ ತಾಯಿ ಮನಸ್ಥಿತಿ, ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಆ ರೀತಿ ಆಗ್ಬಿಟ್ಟಿತ್ತು. ಕೈಕಾಲಂತೂ ಓಡ್ತಾನೆ ಇರ್ಲಿಲ್ಲ. ಯಾವ ದೇವ್ರು ಕಾಪಾಡಿದನೋ ನನ್ ಮಗಳನ್ನ. ನಾನು ನೆನ್ಸ್ಕೊಳ್ದಿರೋ ದೇವ್ರಿಲ್ಲ, ಎಲ್ಲಾ ದೇವ್ರು ನೆನ್ಸ್ಕೊಬಿಟ್ಟಿದ್ದೀನಿ ಆ ಟೈಮಲ್ಲಿ. ನಮ್ಮ ಮನೆ ದೇವ್ರು, ಎಲ್ಲಾ ದೇವ್ರು ಕೂಡ ನೆನ್ಸ್ಕೊಬಿಟ್ಟಿದೀನಿ. ನಾನು ನಂಬುವಂತ ರಾಘವೇಂದ್ರ ಸ್ವಾಮಿ ದೇವ್ರು ಅಂತೂ ತುಂಬಾನೇ ಕೇಳ್ಕೊಬಿಟ್ಟಿದೀನಿ. ಎಲ್ಲಾ ಇಂಥ ದೇವ್ರು ಬಿಟ್ಟಿಲ್ಲ, ಎಲ್ಲಾ ದೇವ್ರನ್ನು ನಾನು ಕೇಳ್ಕೊಬಿಟ್ಟಿದೀನಿ. ಸೊ ಆ ದೇವ್ರುಗಳೇ ನನ್ ಮಗಳನ್ನ ಉಳಿಸ್ಕೊಟ್ಟಿದ್ದಾರೆ ಅಂತಾನೆ ನಾನು ಹೇಳ್ಬಹುದು. ತುಂಬಾ ಅಂದ್ರೆ ತುಂಬಾನೇ ಸೀರಿಯಸ್ ಆಗ್ಬಿಟ್ಟಿದ್ಲು. ನಾವು ಅವತ್ತೊಂದ್ ದಿನ ನಾವು ಪೀಡಿಯಾಟ್ರಿಕ್ ಕರ್ಕೊಂಡು ಹೋಗಿ ಈ ತರ ಮಾಡಿಲ್ಲ ಅಂತ ಅಂದಿದ್ರೆ, ಅವರು ಟಾನಿಕ್ ಕೊಟ್ಟಿದ್ದಾರೆ, ಡಾಕ್ಟ್ರು ಸರಿ ಹೋಗ್ತಾಳೆ ಅಂತ ಅಂದಿದ್ರೆ ಇವತ್ತು ನನ್ ಮಗಳು ನಮ್ಗೆ ಕೈ ಸಿಗ್ತಾನೆ ಇರ್ಲಿಲ್ಲ ಅಂತ ಹೇಳ್ಬಹುದು. ಆ ರೀತಿ ಆಗ್ಬಿಟ್ಟಿದ್ಲು. ಮಾತ್ರ ತುಂಬಾನೇ ಟೆನ್ಷನ್ ಆಗ್ಬಿಟ್ಟು, ತುಂಬಾನೇ ನಮ್ಗಂತೂ ಏನ್ ಮಾಡ್ಬೇಕು ಅಂತ ದಾರಿ ತೋರಿಸ್ತಿರ್ಲಿಲ್ಲ. ಇವಾಗ್ಲೂ ನನ್ಗೆ ಅರ್ಥ ಆಯ್ತಲ್ಲ ಏಂತು ಹಂಗಾಯ್ತು. ಇದ್ದಕ್ಕಿದ್ದಂಗೆ ವಾಮಿಟಿಂಗ್ ಸ್ಟಾರ್ಟ್ ಆಗಾಯ್ತು. ಅಪ್ಪ ನೆನ್ಸ್ಕೊಂಡ್ರೆ ಇವಾಗ್ಲೂನು ಇದಕ್ಕೂ ಯಾವ ಶತ್ರುಗೂ ಬೇಡ ಅಂತ ಅನ್ಸ್ಬಿಡುತ್ತೆ. ಅಂದ್ರೆ ಇನ್ನೊಂದ್ ಏನಂತ ಅಂದ್ರೆ, ಯುಗಾದಿ ಹಬ್ಬ ಸ್ಟಾರ್ಟ್ ಆಗಕ್ಕಿಂತ ಹಿಂದೆನೆ ಅದೆಲ್ಲ ಕಳ್ದೋಯ್ತು ನನ್ ಮಗಳಿಗೆ. ಸೊ ಹೊಸ ವರ್ಷಕ್ಕೆ ಇನ್ಮೇಲಾದ್ರೂ ಚೆನ್ನಾಗಿರ್ಲಿ ಅವಳು. ಯುಗಾದಿ ಹಬ್ಬದ
ಮಂತ್ ಸ್ಟಾರ್ಟ್ ಆದಾಗ ಅವಳಿಗೆ ಯಾವ ರೀತಿ ಏನಿರಲಿಲ್ಲ, ಅಷ್ಟರಲ್ಲಿ ಚೇತರಿಸ್ಕೊಂಡಿದ್ಲು, ಚೆನ್ನಾಗಿದ್ಲು. ಆ ಹೊಸ ವರ್ಷದ ದಿನ ಅಂದ್ರೆ ನಮ್ಗೆ ಯುಗಾದಿ, ಹಿಂದೂಗಳಿಗೆ ಯುಗಾದಿ ಅಂದ್ರೆ ಹೊಸ ವರ್ಷ, ಅದೇ ಹೊಸ ವರ್ಷ ಅಲ್ವಾ. ಸೊ ಹಬ್ಬ ಒಂದು ಮಾಡೋದಿಕ್ ಆಗ್ಲಿಲ್ಲ, ಅಷ್ಟೇನೆ ಈ ರೀತಿ ಆಗಿತ್ತು ಅನ್ನೋ ಇದ್ರಲ್ಲಿ ನಾವು ಬೇಜಾರಲ್ಲಿ ಸುಮ್ಮನೆ ಆಗ್ಬಿಟ್ಟು ಹಬ್ಬ ಒಂದ್ ಮಾಡಕ್ ಆಗ್ಲಿ, ಹಬ್ಬ ಮಾಡ್ಲಿಲ್ಲ. ಯುಗಾದಿ ಹಬ್ಬ ಸ್ಟಾರ್ಟ್ ಆಗಕ್ಕಿಂತ ಮುಂಚೆನೆ ಅವಳ್ದು ಏನಿತ್ತು ಅದೆಲ್ಲ ಕಳ್ಕೊಂಡ್ಬಿಟ್ಲು, ಅವಳು ನಾರ್ಮಲ್ ಆಗಿದ್ಲು. ಸೊ ಡಾಕ್ಟರ್ಗಳಿಗೆ ನಾನು ಹೇಳ್ಬಹುದು. ಸೊ ಅವರು ಕೂಡ ಬೈತಾ ಇದ್ರು, ಇನ್ನೊಂದ್ಸತಿ ನೀವೇನಾದ್ರು ತೋರ್ಸ್ಬೇಕು ಮಕ್ಳನ್ನ ಅಂದ್ರೆ ಪೀಡಿಯಾಟ್ರಿಕ್ಗೆ ಕರ್ಕೊಂಡು ಹೋಗಿ, ಈ ತರ ನಾರ್ಮಲ್ಗೆಲ್ಲ ಕರ್ಕೊಂಡು ಹೋಗ್ಬೇಡಿ, ನೋಡಿ ನೀವೊಂದು ಮಾಡೋದಿಕ್ ಹೋದ್ರೆ ಇನ್ನೊಂದು ಆಗುತ್ತೆ ಅಂತ ಇದಕ್ಕೆ ಹೇಳೋದು ಅಂತ ಅವ್ರು ಕೂಡ ಇದ್ ಮಾಡಿದ್ರು. ಸೊ ನಾನು ಕೂಡ ಈ ವಿಡಿಯೋ ಯಾಕೆ ಮಾಡ್ದೆ, ಯಾಕೆ ಸಲುವಾಗಿ ಮಾಡ್ದೆ ಅಂತ ಅಂದ್ರೆ ನನ್ನ ರೀತಿ ನೀವು ಮಾಡೋದಿಕ್ ಹೋಗ್ಬೇಡಿ. ಇವಾಗ ಅಲ್ಲಿ ಬಂದಂತ ಜನಗಳು ಇವಾಗ ಈ ವಿಡಿಯೋನ ನಾನು ಹಾಕ್ದಾಗ ನನ್ನ ಫ್ಯಾಮಿಲಿಲೂ ನೋಡ್ತಾ ಇರ್ತಾರೆ, ನನ್ನ ಫ್ರೆಂಡ್ಸ್ಗಳು ನೋಡ್ತಾ ಇರ್ತಾರೆ, ಎಲ್ಲರೂ ನೋಡ್ತಾ ಇರ್ತಾರೆ. ಬಟ್ ಅವ್ರೇನ್ ಅನ್ಕೋತಾರೆ ಅಂತಂದ್ರೆ ಮಗುನ ಕೇರ್ಫುಲ್ ಆಗಿ ನೋಡ್ಕೊಂಡಿಲ್ಲ, ಕೇರ್ಲೆಸ್ ಮಾಡ್ಬಿಟ್ಟಿದ್ದಾಳೆ ಅಂತ ಅನ್ನೋ ಭಾವನೆ ಅವ್ರಿಗಿರುತ್ತೆ. ನೀವೇ ಹೇಳಿ, ಯಾವ ತಾಯಿಗೆ ತಾನೇ ಅವ್ರ ಮಕ್ಳನ್ನ ಕೇರ್ಲೆಸ್ ಮಾಡ್ಬೇಕು ಅನ್ನೋ ಭಾವನೆ ಬರುತ್ತೆ? ಇಲ್ಲ ಅಲ್ವಾ. ಇವಾಗ ನೀವು ಕೂಡ ನಿಮ್ ಮಕ್ಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದಾಗ, ಏನಾರ ವಾಮಿಟಿಂಗ್ ಆದಾಗ ನಿಮ್ಗೂ ಗಾಬರಿ ಆಗುತ್ತೆ. ಗಾಬರಿ ಆದಾಗ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದೇ ಒಂದು ಇಂಟೆನ್ಷನ್ ಇರುತ್ತಲ್ವಾ. ಸೊ ಅದಕ್ಕೆ ಹೇಳೋದು, ಗಾಬರಿ ಆಗ್ಬೇಡಿ, ಗಾಬರಿ ಆಗ್ಬಿಟ್ಟು ಯಾವ್ದು ಇದು ಮಾಡ್ಬೇಡಿ. ನನ್ನ ಅನುಭವದ ಪ್ರಕಾರ ನಾನು ಏನ್ ಹೇಳ್ಬೇಕು ಅಂತಂದ್ರೆ ಪೀಡಿಯಾಟ್ರಿಕ್ಗೆ ಬೆಸ್ಟ್, ಉತ್ತಮ ಅಂತಾನೆ ಹೇಳ್ಬಹುದು. ನೀವು ಪೀಡಿಯಾಟ್ರಿಕ್ಗೆ ಕರ್ಕೊಂಡು ಹೋಗಿ, ಈ ತರ ಸಿಕ್ ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗ್ಬೇಡಿ. ನಾವು ಸಿಕ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ಲಿಲ್ಲ, ಬಟ್ ಇಲ್ಲಿ ನಮ್ಗೆ ಗೊತ್ತಿರೋದು ನನ್ ಮಗಂಗೂ ತೋರ್ಸಿದೆ. ಸೊ ಇವಳಿಗೂ ಕೂಡ ಇದಾಗುತ್ತೆ ಅನ್ಬಿಟ್ಟು ತೋರ್ಸಿದೆ, ಅದೊಂದು ಉದ್ದೇಶಕ್ಕೆ ಅಷ್ಟೇನೆ, ಇನ್ನೇನಿಲ್ಲ. ನಾನು ಪ್ರೆಗ್ನೆನ್ಸಿ ಇದ್ದಾಗ್ಲೂ ಕೂಡ ಅವ್ರ ಹತ್ರ ನಾ ಚೆಕಪ್ಗೆ ಹೋಗಿದ್ದೆ, ತೋರ್ಸ್ಕೊಂಡಿದ್ದೆ. ಫಸ್ಟ್ ಬೇಬಿಲೂ ಅಷ್ಟೇ, ಸೆಕೆಂಡ್ ಬೇಬಿಲೂ ಅಷ್ಟೇ. ಸೊ ಗೊತ್ತಿರೋರಲ್ವಾ ಅಂತ ಹೇಳ್ಬಿಟ್ಟು ನಾವ್ ಆ ರೀತಿ ಹೋಗಿದ್ದಿತ್ತು ಅಷ್ಟೇನೆ. ಏನ್ ಬೇರೆ ಗೊತ್ತಿಲ್ಲದ ಡಾಕ್ಟರ್ ಹತ್ರ ಏನು ಕರ್ಕೊಂಡು ಹೋಗಿರ್ಲಿಲ್ಲ, ಗೊತ್ತಿರೋರು ಅಂತ ಕರ್ಕೊಂಡು ಹೋಗಿದ್ದಕ್ಕೆ ನೋಡಿ ಈ ರೀತಿ ಆಗಿತ್ತು. ಸೊ ಏನೋ ಮಾಡಕ್ ಹೋಗಿ ಏನೋ ಆಯ್ತು ಅಂತಾರಲ್ಲ, ಸೊ ಹಂಗಾಯ್ತು. ಇವಾಗ ಇನ್ನೊಂದು ಖುಷಿ ಏನಂತಂದ್ರೆ ನನ್ ಮಗಳು ಚೆನ್ನಾಗಿದ್ದಾಳೆ. ಇವಾಗ ನಾವು ಮನೆಗೂ ಕೂಡ ಡಿಸ್ಚಾರ್ಜ್ ಆಗಿ ಬಂದಿದೀವಿ. ಅವಳು ಆಕ್ಟಿವ್ ಆಗಿ ಚೆನ್ನಾಗಿ ಆಟ ಆಡ್ಕೊಂಡು ಫೀಡ್ ಮಾಡ್ಕೊಂಡು ಚೆನ್ನಾಗಿದ್ದಾಳೆ. ಏನು ಅಂದ್ರೆ ರಿಪೋರ್ಟ್ ಎಲ್ಲ ಬಂದ್ಮೇಲೆ ಹೇಳ್ತೀವಿ, ಏನು ಹೇಳೋದಿಕ್ ಆಗೋದಿಲ್ಲ ಅಂದ್ರು ಐಸಿಯುನಲ್ಲಿ ಇಕ್ದಾಗ. ಸೊ ರಿಪೋರ್ಟ್ ಕೂಡ ಎಲ್ಲ ಬಂತು, ಅವಳದು ಯೂರಿನ್ ಟೆಸ್ಟ್ ಮತ್ತೆ ಅದೇನೋ ಸ್ಕ್ಯಾನಿಂಗ್ ಎಲ್ಲ ಮಾಡ್ಬೇಕು ಅದು ಇದು ಅಂತ ಎಲ್ಲ ಹೇಳಿದ್ರು. ಸೊ ಅದೆಲ್ಲ ಬಂದ್ಮೇಲೆ ರಿಪೋರ್ಟ್ ಎಲ್ಲ ಏನು ಇಲ್ಲ, ನಾರ್ಮಲ್ ಆಗಿದ್ದಾಳೆ, ಯಾವ್ದೇ ರೀತಿ ಏನು ಇಲ್ಲ. ಅದು ಡೋಸೇಜ್ ಜಾಸ್ತಿ ಆಗಿ ಆತರ ಆಗಿದೆ. ಇನ್ನೊಂದ್ಸತಿ ಆ ರೀತಿ ತಪ್ಪು ಮಾಡೋದಿಕ್ ಹೋಗ್ಬೇಡಿ. ಇವಾಗ ಏನಾದ್ರು ಆತರ ಇದ್ ಮಾಡಕ್ ಹೋಗಿ ಮಗುಗೆ ಏನಾದ್ರು ಅಪಾಯ ಆಗಿದ್ರೆ ಯಾರು ಹೊಣೆ ಹೇಳಿ? ನಮ್ಗೆ ಅಲ್ವಾ ಲಾಸ್. ಸೊ ಹೌದು, ಈಗ ಬಂದವ್ರು ಹೇಳ್ತಾರೆ ಸಾವಿರ, ಇವಾಗ ಅವ್ರು ಬಂದಿದ್ದೆಲ್ಲ ಅವ್ರು ಹೇಳಿದೆಲ್ಲ ನಾವ್ ಕೇಳಲೇಬೇಕು. ಯಾಕೆ ಹೇಳೋ, ತಪ್ಪು ನಾನಲ್ವಾ ಮಾಡಿರೋದು, ಅದಕ್ಕೆ ಕೇಳ್ಬೇಕು. ಹೌದು ನನ್ನಿಂದಾನೆ ಅಂತ ಅನ್ಕೊಂಡು ಸುಮ್ನೆ ಆಗ್ಬೇಕಷ್ಟೇನೆ ಅಲ್ವಾ. ಇವಾಗ ಗೊತ್ತಾಯ್ತಲ್ವಾ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಹಂಗೆ. ಬಟ್ ಮಗು ಪ್ರಾಣಕ್ಕೆ ಏನಾದ್ರು ಅಪಾಯ ಆಗಿದ್ರೆ ಅಲ್ವಾ, ಅದೊಂದು ಯೋಚನೆ ಮಾಡ್ಬೇಕು. ಸೊ ಸೇಫ್ಲಿ ಆರಾಮಾಗಿ ನನ್ ಮಗುಗೆ ಏನು ಆಗಿಲ್ಲ, ಚೆನ್ನಾಗಿದ್ದಾಳೆ, ಆಗೋದು ಬೇಡ. ನಮ್ಮ ಅದೃಷ್ಟ. ಅದೇ ಹೇಳದ್ನಲ್ಲ, ಯುಗಾದಿ ಹಬ್ಬ ಹಿಂದಿನ ದಿವಸನೇ ಎಲ್ಲ ಮುಗ್ದೋಯ್ತು. ಯುಗಾದಿ ಹಬ್ಬ ಸ್ಟಾರ್ಟ್ ಆದಾಗ ಅವಳಿಗೇನು ಇರ್ಲಿಲ್ಲ. ಹಿಂದೂಗಳಿಗೆ ಯುಗಾದಿ ಹಬ್ಬ ಅದೇ ಹೊಸ ವರ್ಷ. ನನ್ ಮಗಳಿಗೂ ಕೂಡ ಅಂಗ್ಲಿಂದನೇ ಹೊಸ ವರ್ಷ ಸ್ಟಾರ್ಟ್ ಆಯ್ತು. ಅವಳಿಗೂ ಎಲ್ಲ ಆಸ್ಪತ್ರೆ ಎಲ್ಲ ಮುಗೀತು. ಅವಳು ಕೂಡ ಹೊಸ ವರ್ಷದಲ್ಲಿ ಹೊಸದಾಗಿ ಇನ್ಮೇಲಾದ್ರೂ ಚೆನ್ನಾಗಿರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ನೀವು ಕೂಡ ನನ್ನ ಮಗಳಿಗೆ ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತ ನೀವು ಕೂಡ ಕೇಳ್ಕೊಡಿ. ಸೊ ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ನಿಮ್ಗೆ ಯೂಸ್ ಆಗ್ಲಿ ಅಂತಾನೆ ನಾನು ಈ ವಿಡಿಯೋ ಮಾಡಿದ್ದು ಅಷ್ಟೇ, ನೀನೇನು ಇಲ್ಲ. ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೋ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ನಿಮ್ ಸಪೋರ್ಟ್ ಯಾವಾಗ್ಲೂ ಇದೆ. ಕೀಪ್ ವಾಚಿಂಗ್ ಅಂಡ್ ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಆಲ್.